ಹಾಯ್ ಹಲೋ ನಮಸ್ಕಾರ. ನಾನು ಅರುಣ್ ರಾಜ್ಗಿರ ಮಾತಾಡ್ತೀನಿ. ಇಲ್ಲಿ ನಿರ್ಣಯವಾಡಿದಾಗ ಏನು ಸಮಸ್ಯೆ ಅದ, ಯಾವನು ಹೊಂಟಿಲ್ಲ. ಪಂಚಾಯತ್ ಮೆಂಬರು ಬರಲ್ಲ, ಒಬ್ಬ ಪಿ ಡಿ ಒ ಆಫೀಸರು ಬರಲ್ಲ, ಮತ್ತು ಎಲ್ಲ ಅಧಿಕಾರಿ ಬರಲ್ಲ. ಇಲ್ಲಿ ನಿರ್ಣಯವಾಡಿಯಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಳ್ದೇಳಿ ಅವರು ಬರ್ತಾರೆ. ಅವ್ರು ಎದಕ್ಕೆ ಬರ್ತಾರೆ ಇಲ್ಲಿಗೆ? ಮತ ಕೇಳೋಕೆ ಬರ್ತಾರ, ಯಾವ್ದಾರ ಊರ ಫಂಕ್ಷನ್ ಇದ್ರು ಬರ್ತಾರ, ಅವ್ರು ಕರ್ಸರು ಬರ್ತಾರೆ. ಮತ್ತು ಇಲ್ಲಿ ಒಂದು ಬೋರಿಂಗ್ ಹೊಡ್ಸ್ಯಾರ. ಇಲ್ಲಿ ಈಗ ನಮ್ಮ ಊರಲ್ಲಿ ಇದು 2 ವರ್ಷ ಆಯಿತು ಬೋರಿಂಗು. ಯಾವ ಅಧಿಕಾರಿ ಬರಲ್ಲ, ಇದು ಯಾವ ಮೆಂಬರ್ ಕೇಳಲ್ಲ. ಇಲ್ಲಿ ಹಾದಿ ನೋಡ್ರಿ, ಖಾಲಿ ಕೆಸರು ಇಲ್ಲ ಅದ ನೋಡ್ರಿ. ಈಗ ಕೆಸರು ನೋಡ್ರಿ, ಯಾರು ಬರ್ತಾರೆ ಈಗ? ಹೋಲಕ್ಕೆ ಹಾದಿ ಇಲ್ಲ. ಜನರಿಗೆ ಎಷ್ಟು ತೊಂದರೆ ಐತೆ ಗೊತ್ತಾ? ಇದು ಯಾವುದೇ ಅಧಿಕಾರಿ ಆಗಲಿ, ಶಾಸಕರಾಗಲಿ, ಮಾಜಿ ಶಾಸಕರಲ್ಲಿ ಬಂಡೆಪ್ಪ ಕಾಶಂಪುರ ಅವರೇ ಮತ್ತು ಡಾಕ್ಟರ್ ಶೈಲೇಂದ್ರ ಬೆಳ್ದೇಳಿ ಅವರೇ, ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು DC ಅವರೇ ನೋಡಬೇಕಿದು. ನಾನು ಯೂಟ್ಯೂಬ್ನಲ್ಲಿ ಬಿಡ್ತೇನೆ, ಇನ್ಸ್ಟಾಗ್ರಾಮ್ನಲ್ಲಿ ಬಿಡ್ತೇನೆ, ಫೇಸ್ಬುಕ್ನಲ್ಲಿ ಬಿಡ್ತೇನೆ ನಿಮ್ಮ ವಿಡಿಯೋ. ನಮ್ಮೂರಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕೇಳೋದಿಲ್ಲ ಯಾರು. ಮತ್ತು ನಮ್ಮೂರಲ್ಲಿ ಏನೇನು ಕಬ್ಜೆ ಆಗ್ಲತ್ತದ ಯಾರ ಅಧಿಕಾರಿ ಬಂದು ಕೇಳ್ತಾ ಇದ್ದೀರಾ ನೀವು? ಯಾರು ಬರಲ್ಲ. ನಿಮ್ಮ ಸ್ಯಾಲ್ರಿ ಬರ್ತದೆ, ಇಷ್ಟು ಸ್ಯಾಲ್ರಿ ಬಂದು ಮತ್ತು ಅಮೌಂಟ್ ಕುಂತು ತೋತ್ರಿ ಹೋಗ್ಲಕ್ಕ ಮಂದಿ ಜಾಗದಿಂದ ಹೋಗ್ಬೇಕೈತದ. ಈಗ ಹಾದಿಗೆ ಹೊಂಟ ಈಗ ನೋಡ್ರಿ, ಹಿಂಗೆ ಹೋಗ್ಬೇಕು. ಬಚ್ಚಲ್ ನೀರು ಬರ್ತಾವ. ಈಗ ರೋಡ್ ನೋಡ್ರಿ, ಪೂರ ಮಾನ್ಸೂನ್ ಮಳ್ಕೊಲ್ ತನಕ ನೀರು. ಮಳೆಗಾಲ ಅದ, ಇದು ಹುಲ್ಲದ, ಕೆಸರು ಕಂಬ. ಯಾರು ಬರಲ್ಲ. ಇಲ್ಲಿ ನಡು ರಸ್ತೆಯಲ್ಲಿ ಕಂಬ ಅದ. ಇಲ್ಲಿ ಯಾರು ಕೇಳ್ತಾರ? ಯಾರು ಕೇಳಲ್ಲ. ಈಗ ನೋಡ್ರ, ದಯವಿಟ್ಟು ಪ್ಲೀಸ್ ಜನರ ಈಗ ನೋಡ್ರಿ, ಇದು ಹಾದಿ ಯಾವ ನಮ್ನದ. ಎಲ್ಲ PDO ಅವರಿಗೆ 4-5 ಸಲ ಫೋನ್ ಹಚ್ಚಿ ಕೇಳಿದ್ದೀನಿ. ಯಾರು PDO ಅಡ್ಜಸ್ಟ್ ಮಾಡ್ತಾ ಇಲ್ಲ, ಏನು ರೆಸ್ಪಾನ್ಸ್ ತಗೋತಾ ಇಲ್ಲ. ಏನು ಮಾಡ್ತೀರಾ? ಹುಲ್ಲದ. ಯಾರು ಒಂದು ಸ್ವಲ್ಪ ಏಟ್ರ ನಮ್ಮೂರು ಒಂದು ಭದ್ರತೆ ಒಂದು ಡೆವಲಪ್ ಮಾಡ್ಬೇಕಾದ್ರೆ ಯಾವುದೂ ಒಂದು ಒಳ್ಳೇದು ಮಾಡಬೇಕು. ಏನಿಲ್ಲ, ನಮ್ಮ ಪಗಾರ ಬರ್ತದ, ಆಯ್ತು, ತಿಂದೇವು, ಉಂಡೆ, ಮಕ್ಕೊಂಡೇವು. ನೋಡ್ರಿ ಕೆಸರು ಜೂಮ್ ಮಾಡಿ ತೋರಿಸ್ರ ಸ್ವಲ್ಪ ನೋಡ್ರಿ. ಈಗ ಜೂಮ್ ಮಾಡಿ ತೋರಿಸ್ತೇವೆ. ಇದು ಏನ್ರಿ? ಇದು ಊರು ಈ ಪಾಕಿಸ್ತಾನಕ್ಕಿಂತ ಆಚೆಗೆ ಹೋಗ್ಯದ ಇದು. ನೋಡ್ರಿ, ಎಲ್ಲರೂ ಬರ್ರಿ, ಬಂದು ಎಲ್ಲ ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ರಿ ಎಲ್ಲರೂ ಬರ್ರಿ, ಬಂದು ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸ್ರಿ. ನೋಡ್ರಿ, ನಿರ್ಣಯವಾಡಿ ಸಣ್ಣ ವಿಲೇಜ್ ಅದ. ಈ ವಿಲೇಜ್ದಾಗ ಯಾರ ಬಂದು ಸ್ವಲ್ಪ ಯಾರ ವಿಚಾರಿಸ್ಕೊರಿ. ನಾವು ಆಲ್ರೆಡಿ ಪಂಚಾಯತ್ ಮೆಂಬರ್ಗಳಿಗೂ ಹೇಳಿದೆವು. ಎಲ್ಲರೂ ಬರ್ತಾರ, ನೋಡ್ತಾರ, ಹೋಯ್ತಾರ. ಯಾರು ಇದು ಮಾಡೋರಿಲ್ಲ, ಅಡ್ಜಸ್ಟ್ ಮಾಡ್ಕೋತಿಲ್ಲ. PDO ಫೋನ್ ಆಲ್ರೆಡಿ ಇವಾಗ ಮೆಂಬರ್ಸ್ಗಳಿಗೆ ಹೇಳಿದೆವು. ಮತ್ತಿಲ್ಲಿ ಮೇಜರ್ ಸಮಸ್ಯೆ ಏನಂದ್ರೆ ನೀರಿನ ಸಮಸ್ಯೆ ಅದ. ಏರಿಯಾದಾಗ ಆಲ್ಮೋಸ್ಟ್ ಇಲ್ಲಿ ನೀರು ಅವ, ಬಟ್ ನೀರು ಬಿಡಲ್ ಕರೆಕ್ಟ್ ಟೈಮಿಗೆ. ಪ್ರಾಬ್ಲಮ್ ಅದ. ನಡೆದಾಡೋರಿಗಾರ ಭಾಳ ಕಷ್ಟ ಅದ ನೋಡ್ರಿ. ಇಲ್ಲಿ ತಿರ್ಗಾಡ್ಲಿಕ್ಕೆ ಇಲ್ಲಿ ನೋಡ್ರಿ, ಪೂರ ನೀರು ನಿಂತು ಹೋಗ್ಯಾವ. ರೋಡ್ ಅದ ಇಲ್ಲಿ. ಈ ಗಲ್ಲಿ ಒಳಗೆ ಹೋಗ್ಬೇಕಿತ್ತಂದ್ರೆ ಮೇನ್ ರೋಡ್ ಇದೆ ಅದ, ಇಲ್ಲಿ ಒಳಗೆ ಹೋಗ್ಲಕ್ಕ ಬ್ಲಾಕ್ ಹೋಗ್ಯದ ಇಲ್ಲಿ. ಇಲ್ಲ, PDO ಅವರು ಮಾತಾಡಿಂದು ನಾನು ರೆಕಾರ್ಡಿಂಗ್ ಇಟ್ಕೊಂಡಿದ್ದೇನೆ. ಯಾವ PDO ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾಳೆ ಬರ್ತೆ ಅಂದ್ರು ನಾಳೆನೂ ಬಂದಿಲ್ಲ. ಮತ್ತೆ ಇವತ್ತು ಮಧ್ಯಾಹ್ನ ತನಕ ಬರ್ತೆ ಅಂದ್ರೆ ಮಧ್ಯಾಹ್ನಕ್ಕೂ ಬಂದಿಲ್ಲ PDO ಅವರು. ಮತ್ತೆ ಲೆಟರ್ ಬರ್ದ್ರು 10 ನಮ್ಮ ಊರಿಂದ 10-20 ಲೆಟರ್ ಹೋಗ್ಯೋಣ. ಯಾವುದು PDO ಬಂದು ಒಂದ್ಸಲ ಮಾಡ್ತಾನೆ, ಆಯ್ತು ಹೋಯ್ತಾನ. ಮತ್ತೆ ಎಲ್ಲ ಟ್ಯಾಂಕಿ ಮೇಲೆ ಬಟ್ಟೆ ಹೋಗಿದಾರ, ಅದು ಭೀ ತೋರಿಸ್ತೇವೆ ವಿಡಿಯೋ ಮಾಡಿ. ಆಲ್ರೆಡಿ ಇಲ್ಲಿ ನಾವು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದವ್ರು. ಯಾಕಂದರೆ ಇಲ್ಲೆಲ್ಲ ಬಟ್ಟೆ ಹೋಗಿತ್ತಾ, ಇಲ್ಲಿ ನೀರಿನ ಟ್ಯಾಂಕ್ ಏನಿರ್ತಾವೆ ನೋಡ್ರಿ, ಸಣ್ಣ ನೀರಿನ ಟ್ಯಾಂಕಿ ನೀರು ಕುಡ್ಲಿಕ್ಕೆ, ಅದೆಲ್ಲ ಮಂದಿ ಮನೆಗೆ ನೀರು ತುಂಬ್ಕೊಂಡು ಹೋಗಲ್ಲ, ಎಲ್ಲ ಬಟ್ಟೆ ಹೋಗಿತ್ತಾರೆ. ಎಷ್ಟು ಸಲ ಕಂಪ್ಲೇಂಟ್ ಮಾಡಿದೆವು, ಯಾರೂ ರೆಸ್ಪಾನ್ಸೇ ಮಾಡ್ಲತ್ತಲ್ಲ. ಹಂಗಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲತ್ತೇವೆ. ಎಲ್ಲರೂ ಆದವ್ರು ಸಪೋರ್ಟ್ ಮಾಡ್ರಿ. ಅವ್ರು ರೆಸ್ಪಾನ್ಸ್ ಹೆಂಗೆ ಮಾಡ್ತಾರ? ಅವ್ರು ಸ್ಯಾಲ್ರಿ ತಗೋತಾರ, ಇರ್ತಾರ ಅವ್ರ ಮನೇಲಿ. ಪಗಾರ ತಗೋತಾರ, ಪಂಚಾಯತ್ ಹಾಕೊಂಡಿರ್ತಾರ. ಪಂಚಾಯತ್ ಮೆಂಬರ್ಸ್ಗಾರ ಭಾಳ ಸಲ ಹೇಳಿದ್ವಿ. ಆಲ್ರೆಡಿ ಅವ್ರ ಪೀರಿಯಡೇ ಮುಗಿಲಕ್ಕೆ ಬಂತು, ಯಾರು ಭೀ ಬಂದು 5 ವರ್ಷ ಆಯ್ತು. ನಮ್ಮ ಗಲ್ಲಿಯಲ್ಲಿ 10 ವರ್ಷ ಆಯ್ತು. ಬುಟ್ಟಿ ತೊಗೊಂಡು ನೀರು ತುಂಬ್ತಾರ ಅವ್ರು. ಅದು ಮಾರ್ನಿಂಗ್ ವಿಡಿಯೋ ಹಾಕ್ತೇವೆ ನೋಡ್ರಿ. ನೀವು ಬಟ್ಟೆ ನೀರು ತುಂಬೋದೆಲ್ಲನೇ ವಿಡಿಯೋ ಹಾಕ್ತೇವೆ. ಒಂದು ಸಲ ನೋಡಿ ಅಬ್ಸರ್ವ್ ಮಾಡಿರಿ.